ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನಮ್ಮನೆ ಸಮಾಚಾರ ಏನಪ್ಪ ಅಂತಂದರೆ, 15 ದಿನ ಮೇಲೆ ಆಗಿತ್ತು ನಮ್ಮ ಮನೇಲಿ ಪೂಜೆ ಮಾಡಿ. ಕೆಲವೊಂದು ರೀಸನ್ಸಿಂದ ಪೂಜೆ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರದಿಂದ ಇವತ್ತು ಫುಲ್ ಎಲ್ಲ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು. ಇಲ್ಲಿ ನೋಡಿ ನಮ್ಮ ಬೆಕ್ಕು ಹಿಂಗೆ ಆಡ್ತಾಯಿದೆ ಅಂತ, ಅದರದ್ದು ಫೇವ್ರೆಟ್ ಜಾಗ ಅದು. ಹಸುಗಳ ಮನೆಗೆ ಅಂತ ಬಂದೆ ಗೊತ್ತಾ, ನಮ್ಮ ಮನೇಲಿ ಹಸು ತಂದಿದ್ವಿ, ಅದು ಎಣ್ಗಾರ ಹಾಕಿತ್ತು, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಗಗನ ಈ ಕರುಗೆ ಲಕ್ಷ್ಮಿ ಅಂತ ಹೆಸರು ಕಟ್ಟಿದ್ದಾಳೆ. ನಿಮ್ಮ ಜೊತೆಲಿ ಹಾಗೆ ಶೇರ್ ಮಾಡಿದೆ. ನಮ್ಗೆ ತುಂಬ ಇಷ್ಟ ಈ ಕರುಗಳು ಕೂಗೋ ಶಬ್ದ ಕೇಳಿಸ್ಕೊಳ್ಳೋದು, ಮೇಕೆ ಮತ್ತು ಕೋಳಿ ಇದೆಲ್ಲ. ಬಟ್ ನಮ್ಮ ಮನೇಲಿ ಕೋಳಿ ಎಲ್ಲ ಸಾಕೋದಕ್ಕೆ ಬಿಡೋಲ್ಲ, ಯಾಕಂದರೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಹಸ್ರಿರೋದ್ರಿಂದ ಹಾವುಗಳಿರುತ್ತೆ, ಬಂದುಬಿಡುತ್ತೆ ಅಂತಂದ್ಬಿಟ್ಟು ನಮ್ಮ ಮನೆಯವರು ಸಾಕೋದಕ್ಕೆ ಬಿಡೋದಿಲ್ಲ. ಮೇಕೆ ಸಾಕೋಕ್ಕೆ ಇಷ್ಟ, ಆದರೆ ನನಗೆ ಟೈಮೇ ಇಲ್ಲ, ಅದಕ್ಕೋಸ್ಕರದಿಂದ ತಂದ್ವಿ. ಹಾಗೆ ನಿಮ್ಮ ಜೊತೆಲೂ ಶೇರ್ ಮಾಡಿದೆ. ನನಗೇನು ಬೇಜಾರು ಅಂದರೆ, ಕರುಗಳನ್ನ ಸುಮಾರು ಕರುಗಳನ್ನ ಸಾಕಿದ್ದೀವಿ ನಾವು. ಸಾಕಿದ್ಮೇಲೆ ಏನಾಗುತ್ತೆ ಅಂದರೆ, ಕೆಲವೊಂದು ಸತಿ ಅವಕ್ಕೆ ಹುಷಾರು ತಪ್ಪೋದು, ಏನೋ ಒಂದು ರೀಸನ್ಗೆ ಕರುಗಳನ್ನ ಮಾರಿಬಿಡ್ತೀವಿ. ಅದೊಂದು ಬೇಜಾರು ನನಗೆ, ಕರುಗಳನ್ನ ಸಾಕೋದಕ್ಕೆ. ಅದು ತುಂಬ ಇಷ್ಟ ನನಗೆ ಕರುಗಳನ್ನ ಮುದ್ದು ಮಾಡೋದು, ಅವತ್ತನ್ನು ಸಾಕೋದಕ್ಕೆಲ್ಲ. ಕೆಲವೊಂದು ಸತಿ ಹಿಂಗೆಲ್ಲ ಆಗ್ಬಿಡುತ್ತೆ. ಈ ಸತಿ ನೋಡೋಣ, ನಮ್ಮ ಮನೆಯವ್ರು ಹೇಳಿದ್ದಾರೆ ಸಾಕ್ಕೊಳೋಣ ಇದನ್ನು ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು.